ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಗ್ರಾಮರ್ ವಿಡಿಯೋ ಸರಣಿಗಳ ಇದು 5ನೇ ಕ್ಲಾಸು. ಈ ಕ್ಲಾಸ್ನಲ್ಲಿ ನಿಮಗೆ PQRS ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅಂತ 25 ಪ್ರಶ್ನೆಗಳ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಆಲ್ರೆಡಿ ನಾವು 4 ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅವುಗಳನ್ನು ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಂತರ ಈ ವಿಡಿಯೋನು ಸಹ ನೋಡಿ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. PQRS ಪ್ರಶ್ನೆಗಳು ಅಂದರೆ ಏನು, ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಯಾವ ರೀತಿ ಇರುತ್ತೆ ಅಂತ. ಇದು ಉದಾಹರಣೆಗೆ ಈ ರೀತಿ ಕೊಟ್ಟಿದ್ದೀನಿ ನೋಡಿ. PQRS ಅಂದರೆ ಬಹಳ ಎಂಬುದು P, Q ಅಂದರೆ ರಮೇಶ, R ಅಂದರೆ ಪ್ರೀತಿಸುತ್ತಾನೆ, ರಾಧಾಳನ್ನು ಅಂದರೆ S. ಇದು PQRS ಪ್ರಶ್ನೆಗಳು. ಅಂದರೆ ಹಿಂದೆ ಮುಂದೆ ಮಾಡಿರ್ತಾರೆ, ಒಂದು ಸೆಂಟೆನ್ಸ್ನ ಆಚೆ ಈಚೆ ಮಾಡಿರ್ತಾರೆ, ಅದನ್ನು ನಾವು ಕರೆಕ್ಟಾಗಿ ಹೊಂದಿಸ್ಬೇಕು. ಈ ರೀತಿ ಇಲ್ಲಿ ಕೆಳಗಡೆ ಆಪ್ಷನ್ ಇದೆ ನೋಡಿ, SPQR, QSPRP ಅಂತ ಈ ರೀತಿ ನಿಮಗೆ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ ಎಕ್ಸಾಮ್ನಲ್ಲಿ. ಇದೇ ರೀತಿ ಬರುತ್ತೆ. ಕೆಳಗಡೆ ಲಾಸ್ಟ್ ಇದೆ ನೋಡಿ, QSPR, ಇದು ಸರಿಯಾದ ಉತ್ತರವಾಗಿರುತ್ತೆ. ರಮೇಶನು ರಾಧಾಳನ್ನು ಬಹಳ ಪ್ರೀತಿಸುತ್ತಾನೆ. ಆ ಸೆಂಟೆನ್ಸ್ನ ನಾವು ಕರೆಕ್ಟ್ ಮಾಡಬೇಕು. ಕರೆಕ್ಟ್ ಮಾಡಿದರೆ ಮಾತ್ರ ನಮ್ಮದು ಆನ್ಸರ್ ರೈಟ್ ಆಗುತ್ತೆ. ಅದೇ ರೀತಿ ನಾನು 25 ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಅವುಗಳನ್ನು ನೋಡಿ ನೀವು ಎಷ್ಟು ಆನ್ಸರ್ಗಳಿಗೆ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಲಾಸ್ಟ್ನಲ್ಲಿ. ಮೊದಲನೆಯ ಪ್ರಶ್ನೆ, P ಗ್ರಾಮಗಳ ಅಡ್ಡಿಯಾಗಿದೆ, ಪ್ರಗತಿ ಅನಕ್ಷರತೆಯು. ಈ ರೀತಿ ಇದೆ. ಇದರ ಸರಿಯಾದ ಉತ್ತರ ಯಾವುದು ಅಂದರೆ SPRQ ಅಂದರೆ ಫಸ್ಟ್ ಯಾವುದಿದೆ, ಅನಕ್ಷರತೆಯು, P ಗ್ರಾಮಗಳ, R ಪ್ರಗತಿಗೆ ಅಡ್ಡಿಯಾಗಿದೆ. ಇದರ ಸರಿಯಾದ ಉತ್ತರ ಯಾವುದು ಅಂದರೆ ಅನಕ್ಷರತೆಯು ಗ್ರಾಮಗಳ ಪ್ರಗತಿಗೆ ಅಡ್ಡಿಯಾಗಿದೆ. ಇದನ್ನು ನಾವು ಈ ರೀತಿ ಕರೆಕ್ಷನ್ ಮಾಡಬೇಕು, ಅದು ಸರಿಯಾದ ಉತ್ತರವಾಗುತ್ತದೆ. ಇನ್ನು ಎರಡನೆಯ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮನೆಯಿಂದ ಹೊರಗೆ ಬರುವುದು ಕೊರೋನಾ ಇರುವ ಒಂದೇ ಮಾರ್ಗ ತಡೆಗಟ್ಟಲು. ಈ ರೀತಿ PQRS ಪ್ರಶ್ನೆ ಇದೆ. ಇದನ್ನು ನಾವು ಸರಿಯಾಗಿ ಮಾಡಬೇಕು. ಇದರ ಸರಿಯಾದ ಉತ್ತರವನ್ನು ನೋಡೋಣ. QSRPನ ನಾವು ಕರೆಕ್ಟಾಗಿ ಬರ್ಕೊತ ಬರಬೇಕು. Q ಅಂದರೆ ಕೊರೋನಾ, S ಅಂದರೆ ತಡೆಗಟ್ಟಲು, R ಅಂದರೆ ಇರುವ ಒಂದೇ ಮಾರ್ಗ, P ಅಂದರೆ ಮನೆಯಿಂದ ಹೊರಗೆ ಬರದಿರುವುದು. ಈಗ ಪೂರ್ತಿಯಾಗಿ ಸೆಂಟೆನ್ಸ್ ಓದ್ತೀನಿ ನೋಡಿ. ಕೊರೋನಾ ತಡೆಗಟ್ಟಲು ಇರುವ ಒಂದೇ ಮಾರ್ಗ ಮನೆಯಿಂದ ಹೊರಗೆ ಬರದಿರುವುದು. ಇದು ಸರಿಯಾದ ಉತ್ತರವಾಗುತ್ತದೆ. ಇನ್ನು ಮೂರನೆಯ ಪ್ರಶ್ನೆ, ಗಾನಯೋಗಿ ಎಂಬ ಅವರಿಗೆ ಬಿರುದು ಇದೆ. ಇದನ್ನು ನಾವು ಸರಿಯಾಗಿ ಸೆಂಟೆನ್ಸ್ನ ಮಾಡಬೇಕು. ಯಾವ ರೀತಿ, ಸರಿಯಾದ ಉತ್ತರ ಯಾವುದು ಅಂದರೆ RPQS ಅಂದರೆ R ಅಂದರೆ ಅವರಿಗೆ, P ಗಾನಯೋಗಿ, Q ಎಂಬ S ಬಿರುದು ಇದೆ. ಅವರಿಗೆ ಗಾನಯೋಗಿ ಎಂಬ ಬಿರುದು ಇದೆ. ಇದು ಸರಿಯಾದ ಉತ್ತರ. ಈ ರೀತಿ ನಾವು ಹೊಂದಿಸಬೇಕು. ನಾಲ್ಕನೆಯ ಪ್ರಶ್ನೆ, ಕಸ್ತೂರಿಯ ವಾಸನೆಯನ್ನು ಬಲ್ಲದೆ ಕತೆ. ಇದರ ಸರಿಯಾದ ಉತ್ತರ ಯಾವುದು ಅಂದರೆ SPQR ಅಂದರೆ ಕತ್ತೆ ಕಸ್ತೂರಿಯ ವಾಸನೆಯನ್ನು ಬಲ್ಲದೆ. ಇದು ಸರಿಯಾದ ಉತ್ತರ. ಕತ್ತೆ ಕಸ್ತೂರಿಯ ವಾಸನೆಯನ್ನು ಬಲ್ಲದೆ ಎಂಬುದು ಸರಿಯಾದ ಉತ್ತರ. ನೀವು ಸಹ ವಿಡಿಯೋನ ಪುಷ್ ಮಾಡಿ ಇದನ್ನು ಗೆಸ್ ಮಾಡಿ ಒಂದೊಂದೇ ಆನ್ಸರ್ನ. ಎಷ್ಟು ಆನ್ಸರ್ಗಳಿಗೆ ಕರೆಕ್ಟಾಗಿ ಆನ್ಸರ್ ಕೊಟ್ರಿ ಅಂತ ನನಗೆ ಲಾಸ್ಟ್ನಲ್ಲಿ ಕಮೆಂಟ್ ಮಾಡಿ. ರಾಜಕಾರಣಿಗಳು ಮಾತನಾಡಿದರು ಬಡವರ ಉದ್ಧಾರದ ಬಗ್ಗೆ. 5ನೇ ಪ್ರಶ್ನೆ ಇದು. ಇದರ ಸರಿಯಾದ ಉತ್ತರ ಯಾವುದು ಅಂದರೆ PRSQ ಸರಿಯಾದ ಉತ್ತರ. P ಅಂದರೆ ರಾಜಕಾರಣಿಗಳು ಬಡವರ ಉದ್ಧಾರದ ಬಗ್ಗೆ ಮಾತನಾಡಿದರು. ಇದು ಸರಿಯಾದ ಉತ್ತರ. 6ನೆಯ ಪ್ರಶ್ನೆ, ಕಲಿಯುತ್ತಿದ್ದಾಳೆ ಕೆಲಸವನ್ನು ಕಸೂತಿಯ ಸೀತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ SRQP ಅನ್ನೋದು ಸರಿಯಾದ ಉತ್ತರ. S ಅಂದರೆ ಸೀತೆ ಕಸೂತಿಯ ಕೆಲಸವನ್ನು ಕಲಿಯುತ್ತಿದ್ದಾಳೆ. ಸೀತೆ ಕಸೂತಿಯ ಕೆಲಸವನ್ನು ಕಲಿಯುತ್ತಿದ್ದಾಳೆ. ಇದು ಸರಿಯಾದ ಉತ್ತರ. 7ನೆಯ ಪ್ರಶ್ನೆ, ಮಹಿಳೆಯರಿಗೆ ಗೌರವಯುತವಾದ ಉಪನಿಷತ್ ಸ್ಥಾನವನ್ನು ಕೊಟ್ಟಿದೆ. ಇದನ್ನು ನೀವು ಕರೆಕ್ಟಾಗಿ ಹೊಂದಿಸಬೇಕು. ಸರಿಯಾದ ಉತ್ತರ RPQS. R ಅಂದರೆ ಉಪನಿಷತ್ತು ಮಹಿಳೆಯರಿಗೆ ಗೌರವಯುತವಾದ ಸ್ಥಾನವನ್ನು ಕೊಟ್ಟಿದೆ.
ಉಪನಿಷತ್ತು ಮಹಿಳೆಯರಿಗೆ ಗೌರವಾನ್ವಿತವಾದ ಸ್ಥಾನ ಕೊಟ್ಟಿದೆ. ಇದು ಸರಿಯಾದ ಉತ್ತರ. 8 ಮಾಡಬೇಕು ವಿದ್ಯೆ ವಿಚಾರವಂತರನ್ನಾಗಿ ಮನುಷ್ಯನನ್ನು. ಇದಕ್ಕೆ ಸರಿಯಾದ ಉತ್ತರ QSRP. ಕ್ಯೂ ಅಂದರೆ ವಿದ್ಯೆ ಮನುಷ್ಯನನ್ನು ವಿಚಾರವಂತನನ್ನಾಗಿ ಮಾಡಬೇಕು. ಇದು ಸರಿಯಾದ ಉತ್ತರ. 9ನೆಯ ಪ್ರಶ್ನೆ, ನೀರು ಮತ್ತು ಮಿತವಾಗಿ ವಿದ್ಯುತ್ತನ್ನು ಬಳಸಬೇಕು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ PRQS. ಪಿ ಅಂದರೆ ನೀರು ಮತ್ತು ವಿದ್ಯುತ್ತನ್ನು ಮಿತವಾಗಿ ಬಳಸಬೇಕು. ಇದು ಸರಿಯಾದ ಉತ್ತರ. ಇನ್ನು 10ನೆಯ ಪ್ರಶ್ನೆ, ಕಳವಳಕಾರಿ ಯುವ ಜನಾಂಗದಲ್ಲಿ ಹೆಚ್ಚುತ್ತಿರುವ ಆತ್ಮಹತ್ಯೆ ಪ್ರಮಾಣ. ಇದಕ್ಕೆ ಸರಿಯಾದ ಉತ್ತರ QSRP. ಕ್ಯೂ ಅಂದರೆ ಯುವ ಜನಾಂಗದವರಲ್ಲಿ ಆತ್ಮಹತ್ಯೆ ಪ್ರಕರಣ ಹೆಚ್ಚಾಗುತ್ತಿರುವುದು ಕಳವಳಕಾರಿ. 11ನೇ ಪ್ರಶ್ನೆ, ಕೆಮ್ಮಣ್ಣುಗುಂಡಿ ಪ್ರಸಿದ್ಧ ಕರ್ನಾಟಕದ ಗಿರಿಧಾಮ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಗೆಸ್ ಮಾಡಿ. ಸರಿಯಾದ ಉತ್ತರ ಯಾವುದು ಅಂದರೆ PRQS. ಪಿ ಅಂದರೆ ಕೆಮ್ಮಣ್ಣುಗುಂಡಿ, ಆರ್ ಅಂದರೆ ಕರ್ನಾಟಕ, ಕ್ಯೂ ಅಂದರೆ ಪ್ರಸಿದ್ಧ, ಎಸ್ ಅಂದರೆ ಗಿರಿಧಾಮ. ಕೆಮ್ಮಣ್ಣುಗುಂಡಿ ಕರ್ನಾಟಕದ ಪ್ರಸಿದ್ಧ ಗಿರಿಧಾಮ. ಇದು ಸರಿಯಾದ ಉತ್ತರ. ಹಾಗೆ 12ನೇ ಪ್ರಶ್ನೆ, ದೂರದರ್ಶನ ರಂಗಭೂಮಿ ಪರಿಣಾಮದಿಂದಾಗಿ ಜನಪ್ರಿಯತೆ ಕುಗ್ಗುತ್ತಿದೆ. ಈ ರೀತಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ PRQS. PRQS ಅಂದರೆ ಪಿ ಅಂದರೆ ದೂರದರ್ಶನ, ಆರ್ ಅಂದರೆ ಪರಿಣಾಮದಿಂದಾಗಿ, ಕ್ಯೂ ಅಂದರೆ ರಂಗಭೂಮಿ ಜನಪ್ರಿಯತೆ ಕುಗ್ಗುತ್ತಿದೆ. ದೂರದರ್ಶನದ ಪರಿಣಾಮದಿಂದಾಗಿ ರಂಗಭೂಮಿ ಜನಪ್ರಿಯತೆ ಕುಗ್ಗುತ್ತಿದೆ. ಇದು ಸರಿಯಾದ ಉತ್ತರ. ಹಾಗೆ 13ನೇ ಪ್ರಶ್ನೆ, ಸುಮ್ಮನೆ ದಣಿದ ನನ್ನನ್ನು ಕಾಡಬೇಡ. ಇದನ್ನು ಸರಿಯಾಗಿ ಮಾಡಬೇಕಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ QRPS. ಕ್ಯೂ ಅಂದರೆ ದಣಿದ, ಆರ್ ನನ್ನನ್ನು, ಪಿ ಸುಮ್ಮನೆ ಕಾಡಬೇಡ. ದಣಿದ ನನ್ನನ್ನು ಸುಮ್ಮನೆ ಕಾಡಬೇಡ. ಇದು ಸರಿಯಾದ ಉತ್ತರವಾಗಿರುತ್ತದೆ. ಹಾಗೆ 14ನೇ ಪ್ರಶ್ನೆ, ಹಾನಿಕಾರಕ ಆರೋಗ್ಯಕ್ಕೆ ಸೇದುವುದು ಸಿಗರೇಟ್. ಇದನ್ನು ನಾವು ಕರೆಕ್ಟಾಗಿ ಮಾಡಬೇಕು. ಇದರ ಸರಿಯಾದ ಉತ್ತರ ಯಾವುದು ಅಂದರೆ SRQP. ಎಸ್ ಅಂದರೆ ಸಿಗರೇಟು ಸೇದುವುದು ಆರೋಗ್ಯಕ್ಕೆ ಹಾನಿಕರ. ಇದನ್ನೇ ಸರಿಯಾಗಿ ಮಾಡಿದರೆ ಸಿಗರೇಟ್ ಸೇದುವುದು ಆರೋಗ್ಯಕ್ಕೆ ಹಾನಿಕರ ಅಂತ ಬರುತ್ತೆ. ಹಾಗೆ 15ನೇ ಪ್ರಶ್ನೆ, ಯಾವಾಗಲೂ ಸ್ವಲ್ಪ ನೀರು ಕುಡಿದು ಮಲಗುತ್ತಿದ್ದರು. ಈ ರೀತಿ ಆಪ್ಷನ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ PQRS. ಇದು ಆಲ್ರೆಡಿ ಸರಿಯಾಗಿದೆ. ಇದನ್ನೇನು ಸರಿ ಮಾಡೋದು ಬೇಡ. ಹಾಗೆ 16ನೇ ಪ್ರಶ್ನೆ, ಸಮತೋಲನ ನಾವು ಸೇವಿಸುವ ಆಹಾರವಾಗಿಲ್ಲ ಆಹಾರ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ QSPR. ಕ್ಯೂ ಅಂದರೆ ನಾವು ಸೇವಿಸುವ, ಎಸ್ ಆಹಾರ, ಪಿ ಅಂದರೆ ಸಮತೋಲನ ಆಹಾರವಾಗಿಲ್ಲ. ಅಂದರೆ ನಾವು ಸೇವಿಸುವ ಆಹಾರ ಸಮತೋಲನ ಆಹಾರವಾಗಿಲ್ಲ ಅಂತ ಸರಿಯಾದ ಉತ್ತರವಾಗಿರುತ್ತದೆ. ಹಾಗೆ 17ನೇ ಪ್ರಶ್ನೆ, ವರದಾನವಾಗಿ ಕೊಳವೆ ಬಾವಿಗಳು ಗ್ರಾಮೀಣ ಜನರಿಗೆ ಪರಿಣಮಿಸಿವೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ RQPS. ಆರ್ ಅಂದರೆ ಗ್ರಾಮೀಣ ಜನರಿಗೆ, ಕ್ಯೂ ಕೊಳವೆ ಬಾವಿಗಳು, ಪಿ ವರದಾನವಾಗಿ ಪರಿಣಮಿಸಿವೆ. ಗ್ರಾಮೀಣ ಜನರಿಗೆ ಕೊಳವೆ ಬಾವಿಗಳು ವರದಾನವಾಗಿ ಪರಿಣಮಿಸಿವೆ. ಇದು ಸರಿಯಾದ ಉತ್ತರ. ಹಾಗೆ 18ನೇ ಪ್ರಶ್ನೆ, ಪ್ರಯೋಜನದ ಕೊಡಬಲ್ಲದು ಜೊತೆಗೆ ಆನಂದವನ್ನು ಸುಂದರ ಬರಹ. ಇದಕ್ಕೆ ಸರಿಯಾದ ಉತ್ತರ SPRQ. ಇದು ಸರಿಯಾದ ಉತ್ತರವಾಗಿರುತ್ತದೆ. ಎಸ್ ಅಂದರೆ ಸುಂದರ ಬರಹ, ಪ್ರಯೋಜನದ, ಆರ್ ಜೊತೆಗೆ ಆನಂದವನ್ನು ಕೊಡಬಲ್ಲದು. ಹಾಗೆ 19ನೇ ಪ್ರಶ್ನೆ, ಬದುಕು ವಿಧಿ ಅದರ ಸಾಹೇಬ ಜಟಕ ಬಂಡಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ PSQR. ಪಿ ಅಂದರೆ ಬದುಕು, ಎಸ್ ಅಂದರೆ ಜಟಕ ಬಂಡಿ, ಕ್ಯೂ ವಿಧಿ ಅದರ ಸಾಹೇಬ. ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ. ಇದು ಸರಿಯಾದ ಉತ್ತರವಾಗಿರ್ತದೆ. ಸಾಮಾನ್ಯ ಕನ್ನಡದ ಪ್ರಶ್ನೆಗಳಂದರೆ ಈ ರೀತಿ ಕೊಟ್ಟಿರ್ತಾರೆ.
ಅವುಗಳನ್ನು ನಾವು ಮೊದಲು ಕನ್ನಡ ಗ್ರಾಮರ್ನ ಪ್ರಾಕ್ಟೀಸ್ ಮಾಡಿರಬೇಕು. ಹಾಗೆ 20ನೇ ಪ್ರಶ್ನೆ, ವಿಕಾಸವೇ ಮರಣ, ಸಂಕೋಚವೇ ಜೀವನ. ಅದರ ಸರಿಯಾದ ಉತ್ತರ PSRQ. ಪಿ ಅಂದರೆ ವಿಕಾಸವೇ ಜೀವನ, ಸಂಕೋಚವೇ ಮರಣ. ಇದು ಸರಿಯಾದ ಉತ್ತರ. ಹಾಗೆ 21ನೆಯ ಪ್ರಶ್ನೆ, ನೀನು ಬಯಸುವ ಜಗತ್ತಿನಲ್ಲಿ ಮೊದಲು ನಿನ್ನನ್ನು ಬದಲಾವಣೆ ಆಗಲಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ QPSR. QPSR ಎಂಬುದು ಸರಿಯಾದ ಉತ್ತರವಾಗಿರುತ್ತೆ. ಹಾಗೆ 22ನೆಯ ಪ್ರಶ್ನೆ, ಓ ಕರ್ನಾಟಕ ಬಾರಿಸು ಹೃದಯ ಶಿವ ಕನ್ನಡ ಡಿಮ್ ಡಿಮವ. ಇದು ಆಲ್ರೆಡಿ ಎಲ್ಲರಿಗೂ ಆನ್ಸರ್ ಗೊತ್ತಿರುತ್ತೆ. ಇದರ ಸರಿಯಾದ ಉತ್ತರ ಯಾವುದು ಅಂದರೆ QSPR, ಬಾರಿಸು ಕನ್ನಡ ಡಿಮ್ ಡಿಮವ, ಓ ಕರ್ನಾಟಕ ಹೃದಯ ಶಿವ. ಹಾಗೆ 23ನೆಯ ಪ್ರಶ್ನೆ, 100 ಶಿಕ್ಷಕರಿಗೆ ಸುಶಿಕ್ಷಿತ ತಾಯಿಯು ಒಬ್ಬ ಸಮ. ಇದು ಸರಿಯಾದ ಉತ್ತರ ಯಾವುದು ಅಂದರೆ RQPS. ಆರ್ ಅಂದರೆ ಒಬ್ಬ, ಸುಶಿಕ್ಷಿತ ತಾಯಿಯು 100 ಶಿಕ್ಷಕರಿಗೆ ಸಮ ಅಂತ ಸರಿಯಾದ ಉತ್ತರ. ಹಾಗೆ 24ನೆಯ ಪ್ರಶ್ನೆ, ವಿಜಯಪುರಕ್ಕೆ ನಿನ್ನೆ ಹೋದನು ರಮೇಶ. ಇದರ ಸರಿಯಾದ ಉತ್ತರ ಯಾವುದು ಅಂದರೆ SQPR. ಎಸ್ ಅಂದರೆ ರಮೇಶ ನಿನ್ನೆ ವಿಜಯಪುರಕ್ಕೆ ಹೋದನು. ಇದು ಸರಿಯಾದ ಉತ್ತರ. ಹಾಗೆ 25ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಆಯಾ ಪ್ರದೇಶದ ಮನೆ ಕಟ್ಟುತ್ತಾರೆ ಜನರು ಹವಾಮಾನಕ್ಕೆ ತಕ್ಕಂತೆ. ಇದು ಕೊನೆಯ ಪ್ರಶ್ನೆ. ಇದರ ಸರಿಯಾದ ಉತ್ತರ RPSQ. ಆರ್ ಅಂದರೆ ಜನರು ಆಯಾ ಪ್ರದೇಶದ ಹವಾಮಾನಕ್ಕೆ ತಕ್ಕಂತೆ ಮನೆ ಕಟ್ಟುತ್ತಾರೆ. ಇದು ಸರಿಯಾದ ಉತ್ತರ. ಇವುಗಳಿಗೆ ನಾವು PQRS ಪ್ರಶ್ನೆಗಳು ಅಂತ ಕರಿತೀವಿ. ನಮಗೆ ಮುಂದೆ ಬರುವಂತಹ SDA, FDA, PDO ಮತ್ತು ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಈ ಚಾಪ್ಟರ್ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ಬೋದು. ಅದಕ್ಕೆ ಪ್ರತಿಯೊಂದು ಕನ್ನಡ ಗ್ರಾಮರ್ನ ಚಾಪ್ಟರ್ನ ಎಲ್ಲವನ್ನು ಪರ್ಫೆಕ್ಟ್ ಹಾಕಿ, ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಚಾಪ್ಟರ್ ಮೇಲೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ. ಈ ವಿಡಿಯೋದ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.